ಒಂದು ಈ ಮೇಕೆದಾಟು ಯೋಜನೆಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾಡ್ತಿದ್ದಾರೆ. ಆದರೆ ಕೇಂದ್ರದ ಸಹಕಾರವನ್ನು ಕೇಳಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅಂತ ಒಂದು ನುಂಚಿಕೊಳ್ಳುವಂಥ ಮಾತನ್ನು ಹೇಳ್ತಿದ್ದಾರೆ. ಹೋರಾಟ ಮಾಡಿದ ಕಾಂಗ್ರೆಸ್ಸು, ಹೀಗಾಗಿ ಅವರೇ ಮಾಡಬೇಕು ಅನ್ನೋ ಥರ. ನೋಡಿ, ಈಗ ಇದರಲ್ಲಿ ಹೋರಾಟ ಮಾಡುವಂಥದ್ದು ಯಾರೇ ಮಾಡಲಿ ಅದು ಪ್ರಮುಖ ಅಲ್ಲ, ರಾಜ್ಯದ ಹಿತಾಸಕ್ತಿ ಪ್ರಮುಖ. ಇವತ್ತು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ವಿಶೇಷವಾಗಿ ಏನು ಕಾವೇರಿ ತೀರ್ಪು ಬಂತು, 2ನೇ ನ್ಯಾಯಾಧಿಕರಣ ಕಾವೇರಿ ಅಂತಿಮ ತೀರ್ಪು ಬಂತು, ಆವಾಗ ಭಾಳಷ್ಟು ನಾವು ಅಂದು ನಮ್ಮ ಫಾಲಿ ನಾರಿಮನ್ ಅವ್ರನ್ನ ಕರ್ಕೊಂಡು ಹೋಗಿ ಭಾಳವಾದಂಥ ಒಂದು ಬಲವಾದಂಥ ವಾದವನ್ನು ಮಂಡಿಸಿದ್ದೀವಿ. ಆ ಬಲವಾದಂಥ ವಾದವನ್ನು ಮಂಡಿಸಿದರ ಪರಿಣಾಮವಾಗಿ ಇವತ್ತಿನ ದಿವಸ 192 TMC ಏನು ನಾವು ಬಿಳುಗುಂಡ್ಲು ಇದರಲ್ಲಿ ಭೂಮಾಪನ ಕೇಂದ್ರದಲ್ಲಿ ಬಿಡಬೇಕಾಗಿತ್ತು, ಅದು 172ಕ್ಕೆ ಇವತ್ತಿನ ದಿವಸ ಕಡಿಮೆ, 77ಕ್ಕೆ, ಅಂದರೆ 14 TMC ಅಷ್ಟು ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು. ತದನಂತರ ಬೆಂಗಳೂರಿಗೆ ಕುಡಿ ನೀರಿಗೆ ಅವ್ರು ಭಾಳ ವಿರೋಧ ಇತ್ತು. ಯಾಕಂದರೆ 2/3 ಭಾಗ ಇವತ್ತು 2/3 ಬೆಂಗಳೂರು ಬೇಸಿನಲ್ಲಿ ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ. ಆವಾಗ ನಾರಿಮವ್ರನ್ನ ಸ್ಮರಣೆ ಮಾಡ್ತೀನಿ ಮತ್ತೊಮ್ಮೆ ನಾನು. ಅವರು ಅಂದು ತೆಲುಗು ಗಂಗಾ ಪ್ರಾಜೆಕ್ಟ್ನ ಉದಾಹರಣೆ ಕೊಟ್ಟರು. 5 TMCಯನ್ನು ಕೃಷ್ಣ ಇದರಿಂದ ನಾವು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು 15 TMCಯನ್ನು ಕೊಟ್ಟಿದ್ದೀವಿ. ಅದು ಔಟ್ಸೈಡ್ ಬೇಸಿನ ಆಗಿತ್ತು, ಮದ್ರಾಸಿಗೆ, ಇಂದಿನ ಚೆನ್ನೈಗೆ ಅಂತ ಹೇಳಿದಾಗ. ಆವಾಗ ಸುಮಾರು 4.75 TMC ನಮ್ಗೆ ಸಿಕ್ತು. ಅಂದರೆ ಅದನ್ನು ನಾವು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಒಂದು ಚಾರ್ಟ್ ಇದೆ, ಅದರ ಪ್ರಕಾರ ಸುಮಾರು 30 TMC ಆಗ್ತದೆ, 28-30 TMC ಆಗ್ತದೆ. ಅದು ಪ್ಲಸ್ 44 TMC ಆಯಿತು. ಪ್ಲಸ್ಸು ತಮ್ಗೆ ಗೊತ್ತಿದೆ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಳೆ ಆದಾಗ ಈಗ ಇದೆಯಲ್ಲ, ಆ ಸಂದರ್ಭದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತದೆ. ಇದೆಲ್ಲವ ಕೂಡಿ ಇವತ್ತು ದಿವಸ ನಾವು ಈ ಮೇಕೆದಾಟವನ್ನು ನಾನು ಅವಾಗ ಪ್ರಸ್ತಾವನೆಯನ್ನು ಮಾಡಿದೆ. ಇವತ್ತು ದಿವಸ ಆವಾಗ ಅವ್ರು ಹೇಳಿದರು ರಾಜ್ಯದಲ್ಲಿ ಇಲ್ಲಿನೇ ಒಂದು ವಲಯ ಏನಿದೆ ಸೀಡ್ ಬಿಸಿದು ರೀಜನಲ್ ಆಫೀಸ್ಗೆ ಮಾಡಂತ ಹೇಳಿದರು. ತದನಂತರ ಅದು ಡಿಸ್ಪ್ಯೂಟ್ಸ್ ಇರೋದು ಕಾರಣದಿಂದ ಮತ್ತೆ ಅದು ಕೇಂದ್ರ ವಲಯಕ್ಕೆ ಹೋಯಿತು. ತದನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ದಿವಸ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಇದು ಪ್ರಮುಖವಾದಂಥ ಯೋಜನೆ. ಇದರಲ್ಲಿ ಕಾಂಗ್ರೆಸ್ಸು, BJP, ಅದು ಜನತಾದಳ ಮುಖ್ಯ ಅಲ್ಲ, ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ. ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ಆಗಬೇಕಾಗಿರೋಂಥ ಅನುಕೂಲ ಅಷ್ಟೇ ಅಲ್ಲ, ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ. ಕೇವಲ ಇದನ್ನು ಏನಾಗಿದೆ, ರಾಜಕೀಯವಾಗಿ ಇದನ್ನು ಎಲ್ಲಿ ನಾವು ಮೇಕೆದಾಟು ಮಾತಾಡಿಬಿಟ್ರೆ ತಮಿಳುನಾಡಲ್ಲಿ ಅವ್ರಿಗೂ ಗೊತ್ತಿದೆ, ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ. ಇದರಿಂದ ನಮಗೂ ಲಾಭ ಆಗ್ತದೆ, ಸಂಕಷ್ಟ ಸಮಯದಲ್ಲಿ ನಮ್ಗೆ ನೀರು ದೊರಕ್ತದೆ ಅಂಥೇಳಿ. ಆ ರಾಜಕೀಯವಾಗಿ ಜನ ಏನೋ ಬೇರೆ ಪಕ್ಷಗಳು ಇದು ಮಾಡ್ತಾವಂತೆ, ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ. ಹೀಗಾಗಿ ಇದು ಮಹತ್ವದಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ತಾವು ಸರ್ಕಾರ ಮಾಡಬೇಕು. ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಬಗೆಹರಿತದೆ. ಆಂಧ್ರ ಪ್ರದೇಶ ಮತ್ತು ವ್ಯರ್ಥವಾಗಿ ಹೋಗುವಂಥ ನೀರನ್ನು ಕೂಡ ಇದು ಆಗ್ತದೆ. ಪವರ್ ಜನ್ರೇಷನ್ ಆಗಿ ಮತ್ತದಕ್ಕೂ ಹೋಗ್ತದೆ ಇವತ್ತಿನ ದಿವಸ. ಇದೆಲ್ಲವೂ ಕೂಡ ಇದೆ.